ನಮ್ಮ ಶಾಲೆಯ ನಮ್ಮ TMIS ಸ್ಟಾರ್ಸ್ ಅಂತಾನೆ ಕರಿತೀನಿ. ಯಾಕೆ ಅಂದರೆ ಇಲ್ಲಿ ತನಕ ಮುಳುಬಾಗ್ಲಲ್ಲಿ ಯಾರೂ AI ಟೆಕ್ನಾಲಜಿ ತುಂಬ ಅಂದರೆ ತುಂಬ ಬೆಳೀತಾ ಇದೆ ದಿನೇ ದಿನೇ. ಅದನ್ನು ಅಳವಡಿಸ್ಬೇಕು ಅಂತ ಅವರ ಒಂದು ಫಾರ್ಮಿಂಗ್ ಅಂದರೆ ಅಗ್ರಿಕಲ್ಚರಲ್ ವಿಸಿಟ್ಸ್ ಅಂತ ನಾವು ಕರ್ಕೊಂಡು ಹೋಗಿದ್ವಿ ಮಕ್ಕಳನ್ನ. ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚು ಪ್ಲಾನ್ಸ್ ಮಾಡ್ಕೊಂಡಿದ್ದೀವಿ ಮಕ್ಕಳಿಗೆ. ಅಂದರೆ ಬೆಟರ್ ಆಗೋದಕ್ಕೆ ನಮ್ಮ ಶಿಕ್ಷಕರು ತುಂಬ ಅಂದರೆ ತುಂಬ ಅವರ ಒಂದು ಕೊಡುಗೆ ತುಂಬ ಜಾಸ್ತಿನೇ ಇದೆ. ಈ ವರ್ಷ ಅದನ್ನು ಸಾಧಿಸಲೇಬೇಕು ಅಂತ ಎಲ್ಲ ನಮ್ಮ ಶಿಕ್ಷಕರು, ನಾವು ಆಡಳಿತ ಮಂಡಳಿಯವರು ಎಲ್ಲರೂ ನಾವು ಪಣ ತಟ್ಟಿದ್ದೀವಿ. ಸಂತೋಷದ ಒಂದು ಸಮಯದಲ್ಲಿ ನಾನು ಹಂಚ್ಕೊಳ್ಳೋದಕ್ಕೆ ನಂಗೆ ತುಂಬ ಅಂದರೆ ತುಂಬ ಹೆಮ್ಮೆ ಆಗ್ತಾ ಇದೆ. ರಾಜ್ಯಾದ್ಯಂತ SSLC ಫಲಿತಾಂಶ ಪ್ರಕಟಿತಗೊಂಡಿರುತ್ತದೆ. ನಮ್ಮ ಶಾಲೆಯು ಎರಡನೇ ಬಾರಿ ಈ ಒಂದು SSLC ಪರೀಕ್ಷೆಯನ್ನು ಮಕ್ಕಳು ಬರೆದಿರುತ್ತಾರೆ. 2025-26 ಸಾಲಿನ ಮೊದಲನೇ ಬ್ಯಾಚ್ ಮಕ್ಕಳು SSLC ಪರೀಕ್ಷೆಯನ್ನು ಬರೆದು ನಮ್ಮ ಶಾಲೆಗೆ 100% ಫಲಿತಾಂಶವನ್ನು ಮಕ್ಕಳು ನಮ್ಮ ಶಾಲೆಗೆ ತಂದುಕೊಟ್ಟಿರ್ತಾರೆ. ಅದೇ ರೀತಿ 2026-27 ಬ್ಯಾಚ್ ಏನು ಈ ನಮ್ಮ ಸ್ಟಾರ್ಸ್ ಇದ್ದಾರೆ ಇಲ್ಲಿ ನಮ್ಮ ಶಾಲೆಯ ನಮ್ಮ TMIS ಸ್ಟಾರ್ಸ್ ಅಂತಲೇ ಕರಿತೀನಿ. ಯಾಕೆ ಅಂದರೆ ಮಕ್ಕಳು ತುಂಬ ಹಾನೆಸ್ಟಾಗಿ ಕಷ್ಟ ಬಿದ್ದು ಯಾವುದೇ ರೀತಿಯಾದ ಒಂದು ಮಾಲ್ ಪ್ರಾಕ್ಟೀಸ್ಗಳನ್ನು ಮಾಡದೆ ಮಕ್ಕಳು ಹಗಲು ರಾತ್ರಿ ಕಷ್ಟಪಟ್ಟು ಮನೆಯಲ್ಲಿ ಶಾಲೆಯಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಇವತ್ತು ನಮ್ಮ ಶಾಲೆಗೆ 100% ಫಲಿತಾಂಶವನ್ನು ತಂದುಕೊಟ್ಟಿರ್ತಾರೆ. ಅದಕ್ಕೆ ನಾನು ನಮ್ಮ ಮಕ್ಕಳಿಗೆ ಎಲ್ರಿಗೂ ನಮ್ಮ ಆಡಳಿತ ಮಂಡಳಿಯಿಂದ ಹಾಗೂ ನಮ್ಮ ಶಿಕ್ಷಕರ ವತಿಯಿಂದ ನಾನು ಎಲ್ಲ ಮಕ್ಕಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಥ್ಯಾಂಕ್ಸ್ ಚಿಲ್ಡ್ರನ್ ಫಾರ್ ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಯುವರ್ efforts what you have been continuously you have been given for to score these marks and to achieve this name. ಅದೇ ರೀತಿ ನಮ್ಮ ಶಿಕ್ಷಕರು ತುಂಬ ಅಂದರೆ ತುಂಬ ಅವರು ಕಷ್ಟ ಬಿದ್ದು ಮಕ್ಕಳಿಗೆ ಯಾವುದೇ ಒಂದು ಡೌಟ್ಸ್ ಆಗಿರ್ಬೋದು ಅಥವಾ ಒಂದು ಕ್ಲಾರಿಫಿಕೇಷನ್ಸ್ ಆಗಿರ್ಬೋದು, ಯಾವುದೇ ಸಮಯದಲ್ಲಿ ಮಕ್ಕಳು ಮನೆಯಲ್ಲಿ ಇದ್ದ ಯಾವುದೇ ಸಮಯದಲ್ಲಿ ಅದು ಹಗಲಾಗಲಿ ಮತ್ತು ಸಾಯಂಕಾಲ ಒಂದು 8 ಗಂಟೆ 9 ಗಂಟೆ 10 ಗಂಟೆ ಯಾವ ಸಮಯದಲ್ಲಾದರೂ ನಮ್ಮ ಮಕ್ಕಳು ಅವರ ಒಂದು ಡೌಟ್ಸನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಶಿಕ್ಷಕರು ಪ್ರತಿನಿತ್ಯ ಅವರ ಸಂಪರ್ಕದಲ್ಲಿದ್ದರು. ಅದೂ ಒಂದು ಕಾರಣ ನಮ್ಮ ಮಕ್ಕಳಿಗೆ ಈ ಒಂದು ಫಲಿತಾಂಶ ಇವತ್ತು ಇಷ್ಟು ಉನ್ನತ ಮಟ್ಟದಲ್ಲಿ ಬರೋದಕ್ಕೂ ಕಾರಣ ಆಗಿರುತ್ತೆ ಅಂತ ಭಾವಿಸ್ತೀನಿ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಸುಮಾರು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ ನಾವು ಬರೀ ಮಕ್ಕಳಿಗೆ ಓದುವುದು ಮತ್ತು ಮಕ್ಕಳಿಗೆ ಬರೀ ಏನು ಈ ಒಂದು ಆಟಗಳನ್ನ ಆಡಿಸೋದು ಇಷ್ಟೇ ನಾವು ಸೀಮಿತ ಆಗಿಲ್ಲ. ಮಕ್ಕಳಿಗೆ ಅದಕ್ಕೂ ಮೀರಿ ನಾವು ಕೆಲವೊಂದು ಚಟುವಟಿಕೆಗಳನ್ನು ಮಾಡಿಸ್ತಾ ಇದ್ವಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ ನಾವು ಈ ವರ್ಷ ನಮ್ಮ ಮಕ್ಕಳನ್ನು ಒಂದು ಟೆಕ್ನಾಲಜಿ ಅಂದರೆ ಇಲ್ಲಿ ತನಕ ಮುಳುಬಾಗ್ಲಲ್ಲಿ ಯಾರೂ ಈ ಒಂದು ಇದಕ್ಕೆ ಈ ಒಂದು ಕಾರ್ಯಕ್ಕೆ ಕೈ ಹಾಕಿಲ್ಲ. ಏನು ಅಂದರೆ ಒಂದು 3D
ಡೈಮೆನ್ಷನ್ನಲ್ಲಿ ಮಕ್ಕಳಿಗೆ ನಾವು ಒಂದು ಸಿನಿಮಾ ಅಂದರೆ ತೋರಿಸೋ ಒಂದು ಮುಖಾಂತರ ಟೆಕ್ನಾಲಜಿ ಎಷ್ಟು ಇವತ್ತು ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಮುಂದುವರಿತಾ ಇದೆ ಅಂತ ಒಂದು ಚಿಕ್ಕದಾಗಿ ಆ ಒಂದು ಉದಾಹರಣೆವಾಗಿ ಹೇಳ್ತಾ ಇದ್ದೀನಿ ನಾನು. ಇದೇ ರೀತಿ ಟೆಕ್ನಾಲಜಿ ಇವತ್ತು ಸಮಾಜದಲ್ಲಿ ತುಂಬ ಮುಂದುವರಿತಾ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಏನೆಲ್ಲ ಟೆಕ್ನಾಲಜಿ ಬೇಸ್ಡ್ ಇವತ್ತು ಎಜುಕೇಷನ್ನು ಇವತ್ತು ಅದು ಎಷ್ಟು ಮಕ್ಕಳಿಗೆ ಸಿಗಬೇಕು ಅಷ್ಟೂ ನಾವು ಕೊಡ್ತಾ ಬಂದಿದ್ದೀವಿ. ನಾನೊಂದು ಉದಾಹರಣೆ ಇವಾಗ ನಾನು ಹೇಳಿದ್ದು 3D ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ರೋಬೋಟಿಕ್ಸು, ಅದೇ ರೀತಿ ಒಂದು ಸ್ಮಾರ್ಟ್ ಕ್ಲಾಸಸ್ಸು, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸ್ಕೊಂಡು ನಾವು ಮಕ್ಕಳಿಗೆ ಈ ವರ್ಷದಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಕ್ಕಳಿಗೆ ಒಂದು ಕಲಿಕಾ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲು ನಾವು ನಮ್ಮ ಒಂದು ಪೇರೆಂಟ್ಸ್ ಅವರ ಒಂದು ಇಚ್ಛೆಯಂತೆ ಅವರ ಒಂದು ಇಷ್ಟಾರ್ಥವಾಗಿ ಎಷ್ಟೋ ಪೇರೆಂಟ್ಸು ನಮ್ಮನ್ನು ಬಂದು ಟೆಕ್ನಾಲಜಿ ಬೇಸ್ಡು ಮಾಡಿಸ್ಬೇಕು, ನೀವು AI ಟೆಕ್ನಾಲಜಿ ತುಂಬ ಅಂದರೆ ತುಂಬ ಬೆಳೀತಾ ಇದೆ ದಿನೇ ದಿನೇ, ಅದನ್ನು ಅಳವಡಿಸ್ಬೇಕು ಅಂತ ಅವರ ಒಂದು ರಿಕ್ವೆಸ್ಟನ್ನು ತಗೊಂಡು ನಾವು ಈ ವರ್ಷದಿಂದ ಆ ಒಂದು ಟೆಕ್ನಾಲಜಿನ ನಾವು ನಮ್ಮ ಶಾಲೆಯಲ್ಲಿ ಅಳವಡಿಸೋದಕ್ಕೆ ನಾವು ಆಲ್ರೆಡಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕಬಡ್ಡಿ ಒಂದು ಕ್ರೀಡೆಯಲ್ಲಿ ನಮ್ಮ ಮಕ್ಕಳು ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಅದೇ ರೀತಿ ಸ್ಟೇಟ್ ಇದರಲ್ಲಿ ಕಾಂಪಿಟೇಷನಲ್ಲಿ, ಅದೇ ರೀತಿ ನ್ಯಾಷನಲ್ ಲೆವೆಲಲ್ಲೂ ನಮ್ಮ ಮಕ್ಕಳು ಪಾಲ್ಗೊಂಡು ಮಕ್ಕಳು ಸಕ್ಸಸ್ ಆಗಿ ಗೆದ್ದು ಬಂದಿರ್ತಾರೆ. ಇದೂ ನಮ್ಮ ಶಾಲೆಗೆ ಒಂಥರ ಹೆಸರು ಹೆಚ್ಚು ಮಾಡುವಂಥದ್ದು, ಒಂದು ಹೆಮ್ಮೆ, ನಾವೆಲ್ಲ ಒಂದು ಹೆಮ್ಮೆ ಪಡುವಂಥ ಒಂದು ವಿಷಯ. ಅದೇ ರೀತಿ ಇನ್ನು ಈಗ ಒಂದು ಸಂತೆ ಮೈದಾನ ಸೇಲ್ಸ್ ಡೇ ಅಂತ ಮಾಡಿದ್ವಿ, ಮತ್ತು ಹೆಲ್ತ್ ಕ್ಯಾಂಪ್ಸ್ ಅಂತ ಮಾಡಿದ್ವಿ, ಮತ್ತು ಮಕ್ಕಳನ್ನ ಈಗ ಏನಾದರೂ ಒಂದು ಈಗ ಕೆಲವೊಂದು ಈ ಫಾರ್ಮಿಂಗ್ ಅಂದರೆ ಅಗ್ರಿಕಲ್ಚರಲ್ ವಿಸಿಟ್ಸ್ ಅಂತ ನಾವು ಕರ್ಕೊಂಡು ಹೋಗಿದ್ವಿ ಮಕ್ಕಳನ್ನ. ಏನು ಅಗ್ರಿಕಲ್ಚರಲ್ ವಿಸಿಟ್ಸು ಅಂತಂದರೆ ಈಗ ವ್ಯವಸಾಯ ಮಾಡೋದು ಮಕ್ಕಳು, ವ್ಯವಸಾಯ ಇದರಲ್ಲಿದ್ರೂ ಏನು ಇವಾಗ ಅವ್ರ ತಂದೆ ನಮ್ಮ ಶಾಲೆ ಪೋಷಕರು ಈಗ ಏನು ಇದು ಏನಿದಿರ್ತಾರೆ ಅಗ್ರಿಕಲ್ಚರಲ್ ಇದಿದ್ರೂ ಅವ್ರ ತಂದೆ ತಾಯಿ ಪೋಷಕರು ಅವರಿದ್ರೂ ಮಕ್ಕಳಿಗೆ ವ್ಯವಸಾಯ ಅನ್ನೋದು ಏನು ಗೊತ್ತಿರಲ್ಲ. ಸೊ ಆದ್ದರಿಂದ ನಮ್ಮ ಮಕ್ಕಳನ್ನ ಒಂದು ಅಗ್ರಿಕಲ್ಚರಲ್ ವಿಸಿಟ್ಸ್ ಅಂತಾನು ಮಾಡಿಸಿದ್ವಿ, ಯಾವ ಥರ ವ್ಯವಸಾಯ ಮಾಡೋದು ಇದು ಅಂತ. ಅದಕ್ಕೂ ನಾವು ತುಂಬ ಮಕ್ಕಳನ್ನ ಕರ್ಕೊಂಡೋಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಸಿದ್ವಿ. ಇದೇ ರೀತಿ ಹಲವಾರು ವಿಸಿಟ್ಸು ಈಗ ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚು ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀವಿ ಮಕ್ಕಳಿಗೆ. ಅಂದರೆ ನಾವು ಎಷ್ಟು ಮಕ್ಕಳಿಗೆ ನಾವು ಕಲಿಕೆಯಲ್ಲಿ ಎಷ್ಟು ಹೇಳಿದ್ರು ಪ್ರಾಕ್ಟಿಕಲ್ ವಿಸಿಟ್ಸು, ಈ ಇಂಡಸ್ಟ್ರಿ ವಿಸಿಟ್ಸು ಅಂತ ನಾವು ಕೊಟ್ಟಾಗ ಏನಾಗತ್ತೆ ಅಂತಂದರೆ ಮಕ್ಕಳಿಗೆ ಇನ್ನೂ ಹೆಚ್ಚಾಗಿ ಅದ್ರ ಮೇಲೆ ಒಂದು ಇಂಟ್ರೆಸ್ಟ್ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಅದ್ರ ಮೇಲೆ ಇನ್ನೂ ಹೆಚ್ಚು ಒಂದು ಅವಗಾಹನೆ ಅನ್ನೋದು ಬರುತ್ತೆ. ಸೊ ಈ ರೀತಿ ನಮ್ಮ ಶಾಲೆಯಲ್ಲಿ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ನಾವು ಮಕ್ಕಳನ್ನು ನಾವು ಅಭಿವೃದ್ಧಿ ಪಡಿಸಲು ಅಥವಾ ಡೆವಲಪ್ಮೆಂಟ್ ಮಾಡಿಸೋದಕ್ಕೆ ಎಲ್ಲ ರೀತಿಯಾದ ಕ್ರಮಗಳನ್ನು ಆಗಿನ ಒಂದು ಕಾಲಕ್ಕೆ ನಾವು ಅದನ್ನು ಅಳವಡಿಸ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಶಿಕ್ಷಕರ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ನಮ್ಮ ಶಾಲೆ, ನಮ್ಮ ಆಡಳಿತ ಮಂಡಳಿಯವರು ತುಂಬ ಅಂದರೆ ತುಂಬ ಅದೃಷ್ಟ ಮಾಡಿರ್ತಾರೆ. ಯಾಕೆಂದರೆ ಇಂಥ ಶಿಕ್ಷಕರು ಕಷ್ಟಪಟ್ಟು ಮಕ್ಕಳಿಗೆ ಯಾವುದೇ ಒಂದು ಫಿಲ್ಟರ್ ಮಾಡದೆ ಅಥವಾ ಮಕ್ಕಳಿಗೆ
ಒಂದು ಮಿನಿಮೈಸ್ ಮಾಡದೆ ಏನೋ ಒಂದು ಟಾಪಿಕ್ ಆಗಿರ್ಬೋದು, ಎಲ್ಲ ಒಂದು ಬ್ರಾಡ್ ಆಗಿ ಅಂದರೆ ವಿಸ್ತೀರ್ಣವಾಗಿ ಮಕ್ಕಳಿಗೆ ಆಳವಾಗಿ ಏನೇ ಒಂದು ವಿಷಯನ ಅರ್ಥ ಮಾಡಿಸೋದ್ರಲ್ಲಿ ನಮ್ಮ ಶಿಕ್ಷಕರು ತುಂಬ ಅಂದರೆ ತುಂಬ ಬೆಸ್ಟ್ ಅಂತ ಹೇಳ್ತೀನಿ. ಇಷ್ಟು ಈ ಒಂದು ನಮ್ಮ ಶಾಲೆಯ ಒಂದು ಈ 2 ವರ್ಷದಲ್ಲಿ ಈ ನಮ್ಮ ಮಕ್ಕಳು ಇಷ್ಟು ಚೆನ್ನಾಗಿ ಸ್ಕೋರಿಂಗ್ ಮಾಡೋದಕ್ಕೆ ನಮ್ಮ ಮಕ್ಕಳು ಬೆಟರ್ ಆಗೋದಕ್ಕೆ ನಮ್ಮ ಶಿಕ್ಷಕರು ತುಂಬ ಅಂದರೆ ತುಂಬ ಅವರ ಒಂದು ಕೊಡುಗೆ ತುಂಬ ಜಾಸ್ತಿನೇ ಇದೆ. ಅದೇ ರೀತಿ ನನ್ನ ಒಂದು ಆಶಯ, ನನ್ನ ಒಂದು ಕನಸು ಏನು ಅಂದರೆ, ನಮ್ಮ ಶಾಲೆಯಿಂದ ನಾವು ಸತತ 2 ವರ್ಷಗಳಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಹತ್ರ ನಾವು ಅದನ್ನು ರೀಚ್ ಆಗ್ತಾ ಇದ್ದೀವಿ. ಬಟ್ ಈ ವರ್ಷ ಅದನ್ನು ಸಾಧಿಸಲೇಬೇಕು ಅಂತ ಎಲ್ಲ ನಮ್ಮ ಶಿಕ್ಷಕರು, ನಾವು ಆಡಳಿತ ಮಂಡಳಿಯವರು ಎಲ್ಲರೂ ನಾವು ಪಣ ತಟ್ಟಿದ್ದೀವಿ. ಏನು ಅಂದರೆ 625ಗೆ 625 ನಮ್ಮ ಶಾಲೆಯಿಂದ ನಮ್ಮ ಮಕ್ಕಳಿಗೆ ಒಬ್ಬರನ್ನಾದರೂ ನಾವು ಆ ಒಂದು ಗುರಿನ ಮುಟ್ಟಬೇಕು ಅಂತ ತುಂಬ ಒಂದು ಪಾಸಿಟಿವ್ ಆಗಿ ಎಲ್ಲರೂ ಕಷ್ಟಪಡಬೇಕು, ಇನ್ನೂ ಹೆಚ್ಚು ಕಷ್ಟಪಡಬೇಕು ಅಂತ ನಾವು ಪಣ ತಟ್ಟಿದ್ದೀವಿ. ಅದಕ್ಕೆ ಆ ದೇವ್ರ ಆಶೀರ್ವಾದನೂ ಇರಬೇಕು. ಅದೇ ರೀತಿ ನಮ್ಮ ಪೋಷಕರು, ಕಾಣಿಸೋ ದೇವರು ನಮ್ಮ ಶಾಲೆಗಳಿಗೆ ಅಂತಂದರೆ ನಮ್ಮ ಪೋಷಕರೇ. ನಮ್ಮ ಪೋಷಕರು ಅವರ ಒಂದು ಆಶೀರ್ವಾದ, ದೇವ್ರ ಆಶೀರ್ವಾದ ಇದ್ದರೆ ಈ ವರ್ಷ ಆದಷ್ಟು ನಾವು ಆ ಒಂದು ನಮ್ಮ ಒಂದು ಕನಸು, ನಮ್ಮ ಒಂದು ಡ್ರೀಮನ್ನು ನಾವು ಅಚೀವ್ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ. ಇಷ್ಟು ಮಾತುಗಳನ್ನು ನಾನು ಈ ಒಂದು ಸಮಯದಲ್ಲಿ, ಈ ಒಂದು ಸಂತೋಷದ ಒಂದು ಸಮಯದಲ್ಲಿ ನಾನು ಹಂಚ್ಕೊಳ್ಳೋದಕ್ಕೆ ನಂಗೆ ತುಂಬ ಅಂದರೆ ತುಂಬ ಹೆಮ್ಮೆ ಆಗ್ತಾ ಇದೆ. ಥ್ಯಾಂಕ್ ಯು. ಎಲ್ಲರೂ ನಮ್ಮ ಶಾಲೆ ಅಡ್ಮಿಷನ್ಸ್ ಎಲ್ಲ ಓಪನ್ ಆಗಿದೆ. ಒಳ್ಳೆ ಪ್ರಕೃತಿ ಮಧ್ಯದಲ್ಲಿ ಮಗು ಕಲಿಕೆ ಅನ್ನೋದು ತುಂಬ ಕಮ್ಮಿ ನಮ್ಮ ತಾಲೂಕಲ್ಲಿ. ಎಲ್ಲ ಸುತ್ತಲೂ ತುಂಬ ನಾಯ್ಸ್ ಪೊಲ್ಯೂಷನ್ ಎಲ್ಲ ತುಂಬ ಕಮ್ಮಿ, ತುಂಬ ಚೆನ್ನಾಗಿರುತ್ತೆ. ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮರಗಿಡಗಳು, ಒಳ್ಳೆಯ ಒಂದು ಆಮ್ಲಜನಕ, ಆಕ್ಸಿಜನ್ನು ತುಂಬ ಚೆನ್ನಾಗಿರುತ್ತೆ. ಎಲ್ಲ ತಾಲೂಕಿನಲ್ಲಿ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಒಂದು ಸಲ ಭೇಟಿ ಕೊಡಿ, ನಮ್ಮ ಶಾಲೆಯನ್ನು ನೋಡಿ. ನಿಮಗೆ ಎಲ್ಲ ರೀತಿಯಲ್ಲೂ ನಿಮಗೆ ಏನಾದರೂ ನಿಮ್ಮ ಮನಸ್ಸಿಗೆ ಒಳ್ಳೆ ಒಂದು ಇಷ್ಟ ಆದರೆ ಸೇರಿಸಿ. ಇನ್ನೂ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಪ್ಡೇಟ್ಸನ್ನು ಮಾಡೋ ಕಡೆ ನಾವು ಹೆಜ್ಜೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.